ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ. ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರಗಮಲ ಸಮೀಪದ ದುಗ್ಗನಾರೆಪಲ್ಲಿ ಬಳಿ ಘಟನೆ. ಹಳೆ ವೈಷಮ್ಯದ ಹಿನ್ನೆಲೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರಗಮಲ ಹಾಲು ಗಂಡ್ರಗಾನಹಳ್ಳಿ ಮಧ್ಯೆ ಇರುವ ದುಗ್ಗನಾರೆಪಲ್ಲಿ ಬಳಿ ನಡೆದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಮುರಗಮಲ ಹೋಬಳಿ ಗಂಡ್ರಗಾನಹಳ್ಳಿ ಗ್ರಾಮದ ಖದೀರ್ ಬೇಗ್ ರವರ ಪುತ್ರ ರೋಷನ್ ಬೇಗ್ ಅವರ ಪತ್ನಿ ಅಸ್ಮಾ ಸುಲ್ತಾನ ಎಂದು ಗುರುತಿಸಲಾಗಿದೆ. ರೋಷನ್ ಬೇಗ್ ಸುಮಾರು 2 ವರ್ಷಗಳಿಂದ ಕಲ್ಪವೃಕ್ಷ ಖಾಸಗಿ ಬಸ್ನಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಬರುತ್ತಿದ್ದು, ಮುರಗಮಲ ಗ್ರಾಮದ ರಘುರವರ ಅನುಯಾಯಿ. ಗಂಡ್ರಗಾನಹಳ್ಳಿ ಗ್ರಾಮದ ವಾಸಿಯಾದ ಸುರೇಶ್ ಬಿನ್ ನಾರಾಯಣಸ್ವಾಮಿ 32 ವರ್ಷ. ಇವರಿಗೂ ಹಾಗೂ ರೋಷನ್ ಬೇಗ್ ನಡುವೆ 2 ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದ ದಿನದಂದು ಗಲಾಟೆಯಾಗಿದ್ದು, ಗ್ರಾಮದ ಹಿರಿಯ ಮುಖಂಡರು ಪಂಚಾಯಿತಿಗಳು ಮಾಡಿ ರಾಜಿ ಮಾಡಿದ್ದಾರೆ. ಹೀಗಿರುವಾಗ ಪದೇ ಪದೇ ಸುರೇಶ್ ಹಾಗೂ ಅವನ ಅನುಯಾಯಿಗಳು ಕರೆದುಕೊಂಡು ಹೋಗಿ ರೋಷನ್ ಬೇಗ್ಗೆ ಗುರಾಯಿಸುವುದು, ರೇಗಿಸುವುದು ಮಾಡುತ್ತಿದ್ದ ಎನ್ನಲಾಗಿದೆ. ಭಾನುವಾರ ರಾತ್ರಿ 10:30ಕ್ಕೆ ಡ್ರೈವರ್ ಕೆಲಸ ಮುಗಿಸಿ ಮನೆ ಕಡೆ ರೋಷನ್ ಬೇಗ್ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಸುರೇಶ್ ಹಿಂಬಾಲಿಸಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಇನ್ನು ಅಲ್ಲಿಗೆ ಬಂದ ರೋಷನ್ ಬೇಗ್ ರವರ ಧರ್ಮಪತ್ನಿ ಅಸ್ಮಾ ಸುಲ್ತಾನ ರವರ ಮೇಲೆಯೂ ಸಹ ಹಲ್ಲೆ ನಡೆದಿದ್ದು, ಹಲ್ಲೆಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಂಜಾರ್ಲಹಳ್ಳಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಇಬ್ಬರಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ನನ್ನ ಹೆಸರು ರೋಷನ್ ಬೇಗ್ ಅಂತ. ಕಲ್ಪವೃಕ್ಷ ಬಸ್ಸಲ್ಲಿ ಡ್ರೈವರ್ ಮತ್ತು ನಿರ್ವಾಹಕನಾಗಿ ಕೆಲಸ ಮಾಡ್ತಿದ್ದೇನೆ. ಮಿಲಾದ್ ಟೈಮಲ್ಲಿ ಈ ಥರ ಊರಲ್ಲಿ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡೋಂಗಿಲ್ಲ, ತೆಗಿಬೇಕು ಅಂತ ಗಲಾಟೆ ಮಾಡ್ದ. ಆವಾಗ ಮಾತಿನ ಚಕಮಕಿ ಆಯಿತು. ಅವತ್ತೇ ಅದು ಊರಲ್ಲಿ ದೊಡ್ಡವರೆಲ್ಲ ಸೇರಿ ಮಾತಾಡಿ ಅವತ್ತಿಗೆ ಕ್ಲೋಸ್ ಮಾಡಿಬಿಟ್ರು. ಅದಾದಮೇಲೆ ನಾನು ಡ್ಯೂಟಿಗೆ ಹೋದಾದ್ಮೇಲೆ ಮುರುಗಮಲದಲ್ಲಿ ಹುಡುಗರಿಗೆ ಎಲ್ಲ ಕಳಿಸಿ ಸುಮ್ಮನೆ ಬಸ್ಸಲ್ಲಿ ಬರ್ತಾಯಿದ್ರೆ ಚಮಕಾಯಿಸೋದು ಆ ಥರ ಮಾಡಿ ಸುಮ್ಮನೆ ಚಮಕಾಯಿಸ್ದ ಅಂತ ಬಂದು ಅವತ್ತು ನನ್ನ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರು. ಮುರುಗಮಲ ಹುಡುಗರೆಲ್ಲ ಒಂದು ಸುರೇಶನ ಕಳಿಸಿದ್ದೆ. ಅವತ್ತು ನೆನ್ನೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ 2 ವೀಲರಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮನೆ ಹತ್ರ ಫಾಲೋ ಮಾಡಿಕೊಂಡು ನಾನು ಒಬ್ಬನೇ ಇದ್ದಿದ್ದು, ಯಾರೂ ಇರಲಿಲ್ಲ. ನಾನು ಆಮೇಲೆ ನಮ್ಮ ಮಿಸ್ಸಸ್ಗೆ ಕರೆದೆ. ನಮ್ಮ ಮಿಸ್ಸಸ್ ಆಚೆ ಬಂದರು, ಚಾಕು ತಗೊಂಡು ಒಂದೇ ಸಲ ಚುಚ್ಚಿಬಿಟ್ಟ ಸುರೇಶ್. ಚಿಂತಾಮಣಿಯಲ್ಲಿ 78 ರೇಷನ್ ಕಾರ್ಡುಗಳು ಸಸ್ಪೆಂಡ್. ಮೃತಪಟ್ಟ 796 ಸದಸ್ಯರ ಪಡಿತರ ಕಾರ್ಡಿನಿಂದ ಹೆಸರುಗಳು ತೆಗೆದು ಹಾಕಿದ ಆಹಾರ ಇಲಾಖೆ. ಚಿಂತಾಮಣಿ ತಾಲೂಕಿನಲ್ಲಿ ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳ ಪತ್ತೆ ಕಾರ್ಯವನ್ನು ಚುರುಕುಗೊಳಿಸಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಲ್ಲಿಯವರೆಗೂ ಸರ್ಕಾರದ ಮಾನದಂಡಗಳನ್ನು ಉಲ್ಲಂಘಿಸಿ ಪಡೆದಿದ್ದಂತಹ ಸುಮಾರು 79 ಪಡಿತರ ಕಾರ್ಡುಗಳು ಸಸ್ಪೆಂಡ್ ಮಾಡಲಾಗಿದೆ ಎಂದು ಆಹಾರ ಇಲಾಖೆಯಿಂದ ಮಾಹಿತಿ ಲಭ್ಯವಾಗಿದೆ. ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು 73,646 ರೇಷನ್ ಕಾರ್ಡುಗಳಲ್ಲಿ 2,42,258 ಜನರ ಸಂಖ್ಯೆ ಇದ್ದು, ಇವೆಲ್ಲರೂ ಸರ್ಕಾರಿ ಸೌಲಭ್ಯಗಳು ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ನಗರ ಭಾಗದಲ್ಲಿ ಸುಮಾರು 15,106 ಬಿಪಿಎಲ್, 2,116 ಎಪಿಎಲ್ ಕಾರ್ಡುಗಳು ಇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಸುಮಾರು 58,540 ಬಿಪಿಎಲ್ ಕಾರ್ಡುಗಳು ಇದ್ದು, 1,641 ಎಪಿಎಲ್ ಕಾರ್ಡುಗಳು ಇವೆ. ಈಗಾಗಲೇ ಚಿಂತಾಮಣಿ ತಾಲೂಕಿನಾದ್ಯಂತ ಅನರ್ಹವಾಗಿ ಪಡೆದಿರುವ ಬಿಪಿಎಲ್ ಕಾರ್ಡುಗಳನ್ನು ಪತ್ತೆ ಮಾಡುವ ಕಾರ್ಯ ಭರದಿಂದ ಸಾಗಿದೆ. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ.